ನಿಮ್ಮ ಗೆಳತಿ ಡಾಕ್ಟರ್ ಪುಣ್ಯವತಿ. ಹೊಸದೀಗಂತ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ಪ್ರೀತಿಯ ಸ್ವಾಗತ. ನಾನು ಕುಸುಮಾ ಶೆಟ್ಟಿ. ಸಾಮಾನ್ಯವಾಗಿ ಗರ್ಭ ಧರಿಸಿದಂತಹ ಮಹಿಳೆಯರಲ್ಲಿ ಸಾಕಷ್ಟು ತೊಡಕುಗಳು ಉಂಟಾಗೋದು ಸಹಜ. ಅದರಲ್ಲೂ ಮೊದಲ 3 ತಿಂಗಳಲ್ಲಿ ಪತ್ತೆ ಆಗುವಂತಹ ಕೆಲವೊಂದು ಸಮಸ್ಯೆಗಳು ನಮಗೆ ಗೋಚರ ಆಗ್ತಾ ಹೋಗುತ್ತೆ. ಹಾಗಾದರೆ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಸಾಮಾನ್ಯವಾಗಿ ಕೇಳಿರ್ತೀರ. ಅಂದರೆ ಈ ಟ್ಯೂಬ್ ಪ್ರೆಗ್ನೆನ್ಸಿ, ಸೊ ಅದು ಯಾವ ಸಮಯದಲ್ಲಿ ಉಂಟಾಗುತ್ತೆ, ಯಾವ ಸಂದರ್ಭದಲ್ಲಿ ಇಂಥ ಒಂದು ಸಮಸ್ಯೆ ತಲೆದೂರುತ್ತೆ, ಸೊ ಇಂಥ ಒಂದು ಸಮಸ್ಯೆಗೆ ನಾವು ಮೆಡಿಕಲಿ ಯಾವ ಥರ ಟ್ರೀಟ್ಮೆಂಟ್ನ ತೆಗೆದುಕೊಳ್ಬೇಕು, ಸೊ ಇದೆಲ್ಲದರ ಬಗ್ಗೆ ಸವಿವರವಾಗಿ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಪುಣ್ಯ ಹಾಸ್ಪಿಟಲ್ನ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಗೈನಕಾಲಜಿಸ್ಟ್ ಆದಂತಹ ಡಾಕ್ಟರ್ ಪುಣ್ಯವತಿ ನಾಗರಾಜ್ ನಮ್ಮ ಜೊತೆಗಿದ್ದಾರೆ. ಬನ್ನಿವನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ. ನಮಸ್ತೆ ಮೇಡಮ್, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಫಸ್ಟ್ ಏನೋ ಒಂದು ಪೀರಿಯಡ್ಸ್ ಮಿಸ್ ಆಗುತ್ತೆ, ಸೊ ಡಾಕ್ಟರ್ನ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡ್ತಾರೆ. ಸೊ ಮೊದಲಿಗೆ ಸಜೆಸ್ಟ್ ಮಾಡುವಂತಹ ಸ್ಕ್ಯಾನಿಂಗ್ ಅಥವಾ ಟೆಸ್ಟ್ ಅಂದಾಗ ನಾವು ಸಾಮಾನ್ಯವಾಗಿ ಕೇಳಿರ್ತೀವಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಅದನ್ನು ಯಾವ ಸಮಯದಲ್ಲಿ, ಯಾವ ಕಾಲದಲ್ಲಿ ಅದನ್ನು ನಾವು ಪತ್ತೆ ಹಚ್ಚಬೇಕು? ಮೊದಲನೇದಾಗಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಏನು, ಅದು ಮೋಸ್ಟ್ ಇಂಪಾರ್ಟೆಂಟ್. ಈಗ ಜನರಲಿ ಎಲ್ರಿಗೂ ಗೊತ್ತಿರುವಂಥದ್ದೇನೆ, ಗರ್ಭಿಣಿ ಆದಾಗ ಗರ್ಭಕೋಶದೊಳಗಡೆ ಪ್ರೆಗ್ನೆನ್ಸಿ ಬೆಳೆಯುತ್ತೆ, ತದನಂತರ ಅದು ನಾರ್ಮಲ್ ಆಗಿ ಡೆಲಿವರಿ ಆಗುತ್ತೆ. ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರಣೆ. ಹೌದು, ಬಟ್ ಇಲ್ಲಿ ಎಕ್ಟೋಪಿಕ್ ಅಂದ್ರೇ ಬೇರೆ ಜಾಗದಲ್ಲಿ ಆಗುವಂಥ ಪ್ರೆಗ್ನೆನ್ಸಿ, ಅಪಾರ್ಟ್ ಫ್ರಮ್ ಯೂಟ್ರಸ್, ಗರ್ಭಕೋಶದ ಒಳಗಡೆ ಅಲ್ಲದೆ ಹೊರಗಡೆ ಬೇರೆ ಎಲ್ಲಾದ್ರೂ ಅದನ್ನು ಎಕ್ಟೋಪಿಕ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಆಗುವಂಥ ಜಾಗ ಅಂದರೆ ಅಂಡನಾಳ ಅಥವಾ ಫೆಲೋಪಿಯನ್ ಟ್ಯೂಬ್ನಲ್ಲಿ. ಯಾಕಲ್ಲ ಆಗುತ್ತೆ ಅಂದರೆ ಫರ್ಟಿಲೈಸೇಷನ್ ಆಗೋದೇ ಅಲ್ಲಿ ಟ್ಯೂಬ್ನಲ್ಲಿ. ಅದಾದ ನಂತರ ಸ್ಲೋಲಿ ಅದು ವಾಪಸ್ ಬಂದು ಗರ್ಭಕೋಶದಲ್ಲಿ ಅಟ್ಯಾಚ್ಮೆಂಟ್ ಬೆಳ್ಕೊಳುತ್ತೆ. ಆಫ್ಟರ್ 2-3 ಡೇಸ್ ನಂತರ ಬರುತ್ತೆ, ಪ್ರೋಗ್ರೆಸ್ ಆಗುತ್ತೆ. ಫಾರ್ ಸಮ್ ರೀಸನ್ ಆ ಫೆಲೋಪಿಯನ್ ಟ್ಯೂಬಲ್ಲಿ ಏನೋ ಇನ್ಫೆಕ್ಷನ್ಸ್ ಇರ್ಬೋದು, ಬ್ಲಾಕೆಡ್ ಇರ್ಬೋದು, ಯಾವುದೋ ಕಾರಣಕ್ಕೆ, ಅಥವಾ ಸರಿಯಾಗಿ ಫರ್ಟಿಲೈಸ್ ಆಗದೆ ಇರುವಂಥದ್ದು ಎಗ್ ಇರ್ಬೋದು ಅಥವಾ ಸ್ಪರ್ಮ್ ಇರ್ಬೋದು, ಏನೋ ಕಾರಣಕ್ಕೆ ಫರ್ಟಿಲೈಸೇಷನ್ ಪ್ರಾಬ್ಲಮ್ ಇದ್ದು ಆ ಅಟ್ಯಾಚ್ಮೆಂಟ್ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಅದು ವಾಪಸ್ಸು ಪ್ರೋಗ್ರೆಸ್ ಆಗಿ ಗರ್ಭಕೋಶದಲ್ಲಿ ಅಟ್ಯಾಚ್ಮೆಂಟ್ ತಗೊಳ್ಳಲ್ಲ. ಆವಾಗ ಅದು ಎಕ್ಟೋಪಿಕ್ ಆಗುತ್ತೆ. ಗರ್ಭಕೋಶದ ಹೊರಗಡೆ ಇರೋದಕ್ಕೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ. ಸೊ ಯಾಕೆ ಇಷ್ಟು ಭಯ ನಮಗೆಲ್ಲರಿಗೂ ಎಕ್ಟೋಪಿಕ್ ಆದರೆ? ಪ್ರೆಗ್ನೆನ್ಸಿ ಇದೆ, ಪ್ರೆಗ್ನೆನ್ಸಿ ಎಲ್ಲಾದರೂ ಆಗಬೇಕಲ್ವಾ. ಬಟ್ ಉದ್ದೇಶ ಏನಂದರೆ ಗರ್ಭಕೋಶ ಬಂದು ಒಂದು ಮಸ್ಕ್ಯುಲರ್ ಆರ್ಗನ್. ಪ್ರೆಗ್ನೆನ್ಸಿ ಆದಾಗ ಆಗದೇ ಇದ್ದಾಗ ತುಂಬ ಚಿಕ್ಕದಿರುತ್ತೆ. ಆದಾಗ ಬೆಳೀತಾ ಬೆಳೀತಾ ಪ್ರೆಗ್ನೆನ್ಸಿ ದೊಡ್ಡದಾಗ್ತಾ ಆಗ್ತಾ ಅದು ಬಲೂನ್ ಥರ ಸ್ಟ್ರೆಚ್ ಆಗ್ತಾ ಹೋಗುತ್ತೆ, ಪ್ರೆಗ್ನೆನ್ಸಿಗೆ ಸಪೋರ್ಟ್ ಆಗುತ್ತೆ. ಆದರೆ ಫೆಲೋಪಿಯನ್ ಟ್ಯೂಬ್ ಬಂದು ಒಂದು ಸಣ್ಣ ಕಿರುಬೆರಳಷ್ಟು ಸಣ್ಣದಿರುವಂಥದ್ದು, ಒಂದು 12 ಸೆಂಟಿಮೀಟರ್ ಲೆಂತ್ ಇರುತ್ತೆ, ಅರೌಂಡ್ 2 to 3 mm ಮ್ಯಾಕ್ಸಿಮಮ್ ಡೈಲಿಟೇಷನ್ ಆಗುತ್ತೆ. ಸೊ ಆ ಥರ ಇದ್ದಾಗ ಏನಾಗುತ್ತೆ, ಪ್ರೆಗ್ನೆನ್ಸಿ ಆಗಿದೆ ಅಂದಾಗ ಒಂದು 5 weeks 6 weeks ಆಗ್ತಾ ಇದ್ದಂಗೆ ಅದು ಒಂದು ಅರೌಂಡ್ 1.5-2 ಸೆಂಟಿಮೀಟರ್ ಆಗ್ತಾ ಇದ್ದಂಗೆ ಅದು ದೊಡ್ಡದಾಗುತ್ತೆ ಟ್ಯೂಬು. ಅದು ತೆಳ್ಳಗಿರೋ ಮಸಲ್ ಲೇಯರ್ ಇರೋದ್ರಿಂದ ಇನ್ನೊಂದು ಸ್ವಲ್ಪ ದೊಡ್ಡದಾಗಿದ ತಕ್ಷಣ ಅದು ಓಡ್ಕೊಂಡ್ಬಿಡುತ್ತೆ. ಅದನ್ನು ರಪ್ಚರ್ಡ್ ಎಕ್ಟೋಪಿಕ್ ಅಂತ ಹೇಳ್ತೀವಿ. ಸೊ ಆ ಥರ ಒಡ್ಕೊಂಡಾಗ ಏನಾಗುತ್ತೆ, ಅತಿಯಾಗಿ ರಕ್ತಸ್ರಾವ ಆಗುತ್ತೆ. ಈಗ ಒಂದು ವೇಳೆ ಗರ್ಭಿಣಿ ಇದ್ದು ಹೆಂಗಸು ಗರ್ಭಕೋಶದಲ್ಲಿ ಪ್ರೆಗ್ನೆನ್ಸಿ ಇದು, ಅದು ಅಬಾರ್ಟ್ ಆದರೆ ಏನಂತ ಬರ್ತಾರೆ, ಹೊಟ್ಟೆ ನೋವು, ಬ್ಲೀಡಿಂಗ್ ಅಂತ ಬರ್ತಾರೆ. ಸೇಮ್ ಫ್ಯಾಕ್ಟರ್ ಒಳಗಡೆನೂ ಆಗುತ್ತೆ. ಗರ್ಭಕೋಶದ ಹೊರಗಡೆ ಆದಾಗೂ ಅದು ಒಡ್ಕೊಂಡಾಗ ಏನಾಗುತ್ತೆ, ಒಳಗಡೆ ಬ್ಲೀಡಿಂಗ್ ಆಗೋಕ್ಕೆ ಶುರು ಆಗಿಬಿಡುತ್ತೆ, ಮತ್ತು ಅದು ಅಬಾರ್ಟ್ ಆಗಿಬಿಡುತ್ತೆ. ಸೊ ಈ ಎರಡೂ ಕಂಡೀಷನಲ್ಲೂ ಹೊಟ್ಟೆ ಹೊರಗಡೆ ಬ್ಲೀಡ್ ಆದಾಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆ ಥರ ಆದಾಗ ಮಹಿಳೆ ಜೀವಕ್ಕೆ ಅಪಾಯ ಆಗುತ್ತೆ, ಎಷ್ಟೋ ಸರಿ ಸಾವುಗಳಾಗಿರುತ್ತೆ. ಸೊ ಹಳ್ಳಿಗಳಿಂದ ಇರ್ತಾರೆ, ದೂರದಿಂದ ಬಂದು ಆಸ್ಪತ್ರೆಗೆ ತಲುಪೋ ಹೊತ್ತಿಗೆ ನಾವು ಪೇಷಂಟ್ನ ಕಳ್ಕೊಳ್ತೀವಿ. ನಮ್ಮ ದೇಹದಲ್ಲಿರೋ ಬ್ಲಡ್ ಹೋಗೋದಕ್ಕೆ ಭಾಳ ಟೈಮ್ ಬೇಕಾಗಲ್ಲ. ಆಮೇಲೆ ಹೊಟ್ಟೆ ಬಂದು ಸ್ಟ್ರೆಚ್ ಆಗುವಂಥ ಒಂದು ಆರ್ಗನ್, ತಕ್ಷಣ ಗೊತ್ತಾಗಲ್ಲ. ಆಚೆ ಕಡೆ ಕಟ್ಟಾದಾಗ ಆಚೆ ಕಡೆ ಬ್ಲೀಡ್ ಆಗುತ್ತೆ, ತಕ್ಷಣ ಕಾಣುತ್ತೆ, ಎದುರ್ಕೊಳ್ತೀವಿ, ಓಡೋಗ್ತೀವಿ. ಇಲ್ಲಿ ಹೊಟ್ಟೆ ಒಳಗಡೆ ಹಾಕ್ತಾ ಇರೋ ಬ್ಲೀಡಿಂಗ್ ಗೊತ್ತಾಗಲ್ಲ. ಸಾಮಾನ್ಯವಾಗಿ ಇದು ಯಾವಾಗ ರೆಕಗ್ನೈಸ್ ಆಗುತ್ತೆ ಅಂದರೆ, ಈಗ ಪ್ರೆಗ್ನೆನ್ಸಿ ಆಗ್ತಿಲ್ಲ ಅಂದರೆ ಮುಟ್ಟು ನಿಂತಾಗ ಪ್ರೆಗ್ನೆನ್ಸಿ ಚೆಕ್ ಮಾಡ್ಕೊಳ್ತಾರೆ. ಇದು ಮುಟ್ಟು ನಿಂತು ಒಂದು 5 ದಿವಸ 6 ದಿವಸ ಆಗ್ತಾ ಇದ್ದಂಗೆ ಅವ್ರು ಬರುವಂಥದ್ದು ಏನಂದರೆ ಹೊಟ್ಟೆ ನೋವಿದೆ, ಬ್ಲೀಡಿಂಗ್ ಇದೆ ಅಂತ ಬರ್ತಾರೆ. ಎಷ್ಟೋ ಸರಿ ಅವರು ನಾರ್ಮಲ್ ಮೆನ್ಸ್ಟ್ರೇಷನ್ ಆಗಿದೆ ಅಂತ ಮನೆಯಲ್ಲೇ ಉಳ್ಕೊಂಡು ಬಿಡ್ತಾರೆ, ಅನ್ಕಾನ್ಷಿಯಸ್ ಆಗಿ ಪೇಷಂಟ್ ಬಂದಿರ್ತಾರೆ. ಆವಾಗ ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತೀವಿ, ಸ್ಕ್ಯಾನ್ ಮಾಡ್ತೀವಿ, ಬೀಟಾ HCG ಅಂತ ಟೆಸ್ಟ್ ಮಾಡಿದಾಗ ಹೌದು ಇದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಗೊತ್ತಾಗುತ್ತೆ. ಜೊತೆಗೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಈ ಥರ ಕಂಡೀಷನ್ಸು, ಹೊಟ್ಟೆ ಎಲ್ಲ ಒಳಗಡೆ ಎಲ್ಲ ಬ್ಲಡ್ ಲೀಟ್ರ್ಗಟ್ಟಲೆ ಬ್ಲಡ್ ಸೇರ್ಕೊಂಡಿರುತ್ತೆ. ಆ ಕಂಡೀಷನಲ್ಲಿ ಅನ್ಕಾನ್ಷಿಯಸ್ ಸ್ಟೇಟಸಲ್ಲಿ ಬರ್ತಾರೆ ಪೇಷಂಟ್ಸು. ಕೆಲವೊಂದ್ಸರಿ ವಾಕ್ ನೀಟಾಗಿ ನಾರ್ಮಲಾಗಿ ನಡ್ಕೊಂಡ್ಬರ್ತಾರೆ, ಹಾಫ್ ಆನ್ ಅವರ್ 1 ಅವರಲ್ಲೇ ಅಷ್ಟು ಬ್ಲೀಡ್ ಆಗಿಬಿಟ್ಟು ಪೇಷಂಟು ಬ್ಯಾಡ್ ಆಗಿಬಿಡ್ತಾರೆ, ICUಗೆ ಹೋಗಬೇಕು, ತಕ್ಷಣ ಕ್ರಿಟಿಕಲ್ ಆಗಿಬಿಡ್ತಾರೆ. ಸೊ ಇಟ್ಸ್ ವೆರಿ, ಏನಾದರೂ ಗೈನಕಾಲಜಿನಲ್ಲಿ ಎಮರ್ಜೆನ್ಸಿ ಅಂತ ಏನಾದರೂ ಇದೆ ಅಂದರೆ ಒಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಸೊ ಈವನ್ ಪೇಷಂಟ್ ಕಮ್ಸ್ ಅಟ್ midnight 2 o'clock 3 o'clock ಅಂದರೂ ಡಾಕ್ಟರ್ ಶುಡ್ ರಶ್ ಟು ದ ಹಾಸ್ಪಿಟಲ್ ಆ್ಯಂಡ್ ಟ್ಯಾಕಲ್ ದ ಇಶ್ಯೂ. ಅರ್ಲಿ ಡಿಟೆಕ್ಷನ್ ಆದರೆ ಸೊ ಈ ಒಂದು ಸಮಸ್ಯೆಗಳು, ಲಕ್ಷಣಗಳು ಏನೆಲ್ಲ, ನೀವು ಅತಿಯಾದಂಥ ರಕ್ತಸ್ರಾವ ಆಗೋದು ಅದೆಲ್ಲವನ್ನು ಕೂಡ ತಡೆಗಟ್ಟಬಹುದಾ? ಯಾವ ಒಂದು ಟೆಸ್ಟ್ನಿಂದ ಇದನ್ನು ಪತ್ತೆ ಹಚ್ಚಬಹುದು? ಹೌದು, ಜನರಲಿ ಏನಂದರೆ ನಾವು ಯಾವುದೇ ಗರ್ಭಿಣಿ ಆದರೂ ಫಸ್ಟ್ ಕನ್ಫರ್ಮೇಷನ್ ಆ್ಯಂಡ್ ವಯಬಿಲಿಟಿ ಅಂತ ಒಂದು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಮಾಡೋವಂಥದ್ದು ನಾವು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತೀವಿ, ಬೀಟಾ HCG ಅಂತ. HCG ಅನ್ನೋದು ಹಾರ್ಮೋನ್ ಬಂದು ಅವ್ರ ದೇಹದಲ್ಲಿ ಪ್ರೆಗ್ನೆನ್ಸಿ ಎಲಿಮೆಂಟ್ ಇದ್ದಾಗ ಮಾತ್ರ ಕಾಣುವಂಥದ್ದು. ಅದು ಬಿಟ್ಟರೆ HCG ರಿಲೇಟೆಡ್ ಟ್ಯೂಮರ್ಸ್ ಏನಾದ್ರು ಇದ್ದರೆ ಬರ್ಬೋದು. ಸೊ ಅದಾಗಿ HCG ಮಾಡಬೇಕು. ನಂತರ ಸ್ಕ್ಯಾನ್
ಯಾಕೆ ಅಲ್ಟ್ರಾಸೌಂಡ್ ಹೇಳ್ತೀವಿ ಫಸ್ಟ್ ಅಂದರೆ ಕನ್ಫರ್ಮೇಷನ್ ಆ್ಯಂಡ್ ವಯಬಿಲಿಟಿ. ಪ್ರೆಗ್ನೆನ್ಸಿ ಯೂಟ್ರಸ್ ಒಳಗಡೆ ಇದೆಯಾ, ವೆದರ್ ವುಮನ್ ಇಸ್ ಅ ಪ್ರೆಗ್ನೆಂಟ್, ಮತ್ತು ಆ ಪ್ರೆಗ್ನೆನ್ಸಿ ವಯಬಲ್ ಇದೆಯಾ, ಇದನ್ನು ಚೆಕ್ ಮಾಡಲಿಕ್ಕೆ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ನಾವು ಒಂದು ಸ್ಕ್ಯಾನ್ ಮಾಡ್ಕೊಳ್ಬೇಕು. ಎಷ್ಟೋ ಸರಿ 3 ತಿಂಗಳಾದ್ಮೇಲೆ ಮಾಡಬೇಕು, ಅದಕ್ಕೆ ಮುಂಚೆ ಸ್ಕ್ಯಾನ್ ಮಾಡಿದ್ರೆ ಮಗು ಅಬಾರ್ಟ್ ಆಗಿಬಿಡುತ್ತೆ, ತೊಂದರೆ ಆಗಿಬಿಡುತ್ತೆ, ಏನೋ ಹಲವಾರು ಕಲ್ಪನೆಗಳಲ್ಲಿ ಇರ್ತಾರೆ. ಅಲ್ಟ್ರಾಸೌಂಡಿಂದ ಯಾವುದೇ ರೀತಿ ಪ್ರೆಗ್ನೆನ್ಸಿಗೆ ಹಾನಿಕರ ಇರುವಂಥ ಸಾಧ್ಯತೆ ಇಲ್ಲ. ಸೊ ಅಲ್ಟ್ರಾಸೌಂಡಿಂದ ಡಯಾಗ್ನೋಸ್ ಮಾಡ್ಬೋದು. ಸೊ ಆ ಥರ ಅರ್ಲಿ ಪ್ರೆಗ್ನೆನ್ಸಿ ಮಾಡಿದಾಗ ಡಯಾಗ್ನೋಸ್ ಆಗುತ್ತೆ. ಇಲ್ಲ ಅಂದರೆ ಪೇಷಂಟ್ ಈ ಥರ ಸಿಮ್ಟಮ್ಸ್ ಇಟ್ಕೊಂಡು ಬಂದಾಗ, ಹೊಟ್ಟೆ ನೋವು, ಬ್ಲೀಡಿಂಗ್ ಅಂತ ಬಂದಾಗ ನಾವು ಅಲ್ಟ್ರಾಸೌಂಡ್ ಮಾಡಿದಾಗ ಪಿಕಪ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಎಲ್ಲ ಸರಿನೂ ಅದರ ಒಡ್ಕೊಳ್ಳೇಬೇಕಂತ ಏನಿಲ್ಲ. ಅನ್ರಪ್ಚರ್ಡ್ ಎಕ್ಟೋಪಿಕ್ ಅಂತ ಬರ್ತಾರೆ. ಸೊ ಅದು ಒಡ್ಕೊಂಡಿರಲ್ಲ, ಒಂದು ಅಪ್ ಟು 3 ಸೆಂಟಿಮೀಟರ್ಗೂ ಗ್ರೋತ್ ಆಗಿರುತ್ತೆ, ತದನಂತರ ನಿಂತೋಗಿರುತ್ತೆ. ಅವ್ರಿಗೆ ಪೇಯ್ನ್ ಇರುತ್ತೆ, ಸ್ವಲ್ಪ ಬ್ಲೀಡಿಂಗ್ ಇರುತ್ತೆ. ಬಟ್ ಅದು ಬಿಟ್ಟರೆ ತುಂಬ ಮ್ಯಾಸಿವ್ ಬ್ಲೀಡಿಂಗ್ ಅಂತ ಇರಲ್ಲ. ಅದನ್ನು ಹೇಗೆ ಡಯಾಗ್ನೋಸ್ ಮಾಡೋದು? ಒಂದು ಕ್ಲಿನಿಕಲ್ ಎಕ್ಸಾಮಿನೇಷನಲ್ಲಿ, ಎರಡನೇದು ಅಲ್ಟ್ರಾಸೌಂಡ್ ಮಾಡಿದಾಗ ಒಳಗಡೆ ಎಷ್ಟು ಬ್ಲಡ್ ಇದೆ, ಎಷ್ಟು ರಕ್ತಸ್ರಾವ ಆಗಿದೆ, ಅಥವಾ ಆ ಇರೋ ಪ್ರಮಾಣದಲ್ಲಿ ನಾವು ಆಪರೇಟ್ ಮಾಡಬೇಕಾ ಅಥವಾ ಮೆಡಿಕಲಿ ಮ್ಯಾನೇಜ್ ಮಾಡ್ಬೋದು ಅಂತ ಡಿಸೈಡ್ ಮಾಡ್ಬೋದು. ಒಂದು ವೇಳೆ ಜಾಸ್ತಿ ಬ್ಲಡ್ ಕಲೆಕ್ಟ್ ಆಗಿಬಿಡಿದೆ ಹೊಟ್ಟೆ ಒಳಗಡೆ ಅಂದಾಗ ದರ್ ಇಸ್ ನೋ ಆಪ್ಷನ್. ಅದು ಹೊಡ್ಕೊಂಡೇ ಇಲ್ಲ ಅಂದ್ರೂ ಸಹ ನಾವು ತಕ್ಷಣ ಆಪರೇಟ್ ಮಾಡಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಿಂದ ಆ ಟ್ಯೂಬ್ ಸಮೇತ ನಾವು ತೆಗಿಬೇಕಾಗತ್ತೆ. ಅದಕ್ಕೆ ಇಲ್ಲ ಅಂದರೆ ಸ್ವಲ್ಪ ಬ್ಲೀಡಿಂಗ್ ಇದೆ ಅಥವಾ ಪ್ರೆಗ್ನೆನ್ಸಿ ಅಂತ ಡಯಾಗ್ನೋಸ್ ಆಗಿದ್ದೀವಿ, ಆ್ಯಸ್ ಸಚ್ ದರ್ ಇಸ್ ನೋ ಬ್ಲೀಡಿಂಗ್ ಇನ್ಸೈಡ್ ಅಂದಾಗ ಮೆಡಿಕಲಿ ಮ್ಯಾನೇಜಬಲ್, ಅಂದರೆ ಲೆಸ್ ದ್ಯಾನ್ 3 ಸೆಂಟಿಮೀಟರ್ ಇದ್ದು ಒಳಗಡೆ ಬ್ಲೀಡಿಂಗ್ ಏನೂ ಇಲ್ಲದೆ ಇದ್ದಾಗ ಅದಕ್ಕೆ ಮೆಡಿಕಲ್ ಟ್ರೀಟ್ಮೆಂಟ್ ಇದೆ. ಮೆಥೋಟ್ರೆಕ್ಸೇಟ್ ಅಂತ ಕೊಡ್ತೀವಿ, ಫೋಲಿಕ್ ಆ್ಯಸಿಡ್ ಕೊಡ್ತೀವಿ, ಅದು ಮಾನಿಟ್ರ್ ಮಾಡ್ತೀವಿ ಪೇಷಂಟು ಒಂದು 5 ಡೇಸ್ 6 ಡೇಸಲ್ಲಿ. ಅದರಲ್ಲಿ ಬೀಟಾ SCG ಅಂತ ಬ್ಲಡ್ ಟೆಸ್ಟನ್ನು ಎವ್ರಿ ಡೇ ರಿಪೀಟ್ ಮಾಡ್ತೀವಿ. ಎಷ್ಟೋ ಸರಿ ದಿವಸಕ್ಕೆ 2 ಟೈಮ್ ರಿಪೀಟ್ ಮಾಡಿ ಅದು ಕಡಿಮೆ ಆಗ್ತಾ ಬರಬೇಕು. ಕಡಿಮೆ ಆಗ್ತಾ ಬರ್ತಾ ಇದೆ ಅಂದರೆ ಮೆಡಿಕಲ್ ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್ ಚೆನ್ನಾಗಿದೆ ಅಂತ. ಸ್ಕ್ಯಾನಲ್ಲೂ ಸೈಜು ಚಿಕ್ಕದಾಗ್ತಾ ಬರ್ತಾ ಇದೆ ಅಂದರೆ ಇಟ್ ವಿಲ್ ಶ್ರಿಂಕ್ 1-5 ಡೇ. ಸೊ ಅದು ಮೆಡಿಕಲಿ ಮ್ಯಾನೇಜಬಲ್ ಕಂಡೀಷನ್. ಒಂದು ವೇಳೆ ಟ್ಯೂಬಲ್ ಇರುತ್ತೆ, ಬಟ್ ಟ್ಯೂಬಲ್ ಅಬಾರ್ಷನ್ ಅಂತ ಹೇಳ್ತೀವಿ. ಹೊರಗಡೆ ಹೇಗೆ ಅಬಾರ್ಷನ್ ಆಗುತ್ತೆ ಹಾಗೆ ಟ್ಯೂಬ್ ಒಳಗಡೆನೂ ಅಬಾರ್ಷನ್ ಆಗುತ್ತೆ, ರಪ್ಚರ್ ಆಗಿರಲ್ಲ, ಬಟ್ ಟ್ಯೂಬ್ ಪೂರ್ತಿ ಡ್ಯಾಮೇಜ್ ಆಗೋಗಿರುತ್ತೆ ಅಂದಾಗ ಆ ಥರ ಟ್ಯೂಬಲ್ಲಿ ಬರೀ ಮಿಲ್ಕಿಂಗ್ ಅಂತ ಹೇಳ್ತೀವಿ. ಅಂದರೆ ನಾವು ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ ಮಾಡಿದ್ರೂ ಸಹ ಅದನ್ನು ಮಿಲ್ಕ್ ಮಾಡಿ ಆ ಪ್ರೆಗ್ನೆನ್ಸಿ ಮಾತ್ರ ತೆಗೆದು ಟ್ಯೂಬ್ನ ಹಾಗೆ ಉಳಿಸ್ಬೋದು. ಬಟ್ ಒಂದು ಡ್ರಾಬ್ಯಾಕ್ ಏನಂದರೆ ಆ ಟ್ಯೂಬ್ ಹಾಗೆ ಉಳಿದ್ರೆ ಆ ಥರ ಟ್ಯೂಬಲ್ಲಿ ಮತ್ತೆ ರಿಪೀಟ್ ಎಕ್ಟೋಪಿಕ್ ಆಗೋ ಚಾನ್ಸಸ್ ಇರುತ್ತೆ. ಒಂದು. ಎರಡನೇದು ಏನಂದರೆ ಆ ಟ್ಯೂಬು ಸಾಲಿಡ್ ಆಗಿಬಿಡುತ್ತೆ, ಒಳಗಡೆ ಕ್ಯಾನಲೈಸ್ ಆಗಲ್ಲ. ಸೊ ಆ ಟ್ಯೂಬ್ ವೇಸ್ಟೇ, ಯಾಕಂದರೆ ಅದರಿಂದ ಅವ್ರಿಗೆ ಯಾವುದೇ ರೀತಿ ಫಂಕ್ಷನಲ್ ಸಪೋರ್ಟ್ ಇರಲ್ಲ ಆ ವುಮನ್ಗೆ. ಸೊ ಎರಡೂ ಕಂಡೀಷನಲ್ಲಿ ಟ್ಯೂಬ್ ಸ್ಟೇಟಸ್ ನೋಡಿಕೊಂಡು ವಿ ಹ್ಯಾವ್ ಟು ಡಿಸೈಡ್ ಅದನ್ನು ಓಪನ್ ಮಾಡಿ ಬರೀ ಪ್ರೆಗ್ನೆನ್ಸಿ ಫ್ಯಾಕ್ಟರ್ ಮಾತ್ರ ತೆಗಿಬೇಕಾ ಅಥವಾ ಪೂರ್ತಿ ಟ್ಯೂಬ್ ತೆಗಿಬೇಕಂತ. ಐಡಿಯಲ್ ವುಡ್ ಬಿ ಪೂರ್ತಿ ಟ್ಯೂಬ್ ತೆಗೆದ್ರೆ ಐಡಿಯಲ್, ಯಾಕಂದರೆ ಅಟ್ಲೀಸ್ಟ್ ಗಾಡ್ ಹ್ಯಾಸ್ ಗಿವನ್ 1 more ಟ್ಯೂಬ್, ಇನ್ನೊಂದು ಹೆಲ್ತಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಅವ್ರಿಗೆ ಇರುತ್ತೆ. ಇಲ್ಲ ಮತ್ತೆ ಇಲ್ಲೇ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಯಿತು ಅಂದರೆ ಮತ್ತೆ 1 more ಪ್ರೊಸೀಜರ್ ಅವ್ರಿಗೆ ಆಗುತ್ತೆ. ಸೊ ಈ ಥರದ್ದೆಲ್ಲ ಸಮಸ್ಯೆಗಳಿರುತ್ತೆ. ಬಟ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದಿದ ತಕ್ಷಣ ಒಂದು ಎಮರ್ಜೆನ್ಸಿ ಯಾವಾಗ ಈ ಥರದ್ದಾಗುತ್ತೆ ಅಂದರೆ ರಪ್ಚರ್ ಆಗಿ ಮ್ಯಾಸಿವ್ ಬ್ಲೀಡಿಂಗ್ ಆಗಿಬಿಡುತ್ತೆ. ಎಷ್ಟೋ ಸರಿ 2-3 ಬ್ಲಡ್ ಕೊಟ್ಕೊಂಡು ಆಪ್ರೇಟ್ ಮಾಡಿದ್ವಿ. ಸರ್ಜರಿ ಬಂದು ಲ್ಯಾಪ್ರೋಸ್ಕೋಪಿಕಲಿ, ಮೊದಲೆಲ್ಲ ಈ ಥರ ಸರ್ಜರಿಗೆ ಓಪನ್ ಮಾಡ್ತಾಯಿದ್ವಿ. ಓಪನ್ ಮಾಡಿ ಎಷ್ಟೋ ಸರಿ ಅಷ್ಟು ಸಿಂಪಲ್ ಪ್ರೊಸೀಜರ್. ಆ್ಯಕ್ಚುಲಿ ಅದು ಲ್ಯಾಪ್ರೋಸ್ಕೋಪಿಕಲಿ ಮಾಡೋದಾದರೆ ಆ ಬ್ಲೀಡಿಂಗ್ ಫ್ಯಾಕ್ಟರ್ಸ್ನ ನಾವು ಸ್ಟಾಪ್ ಮಾಡಿ ಒಂದು ಕ್ಲ್ಯಾಂಪ್ ಥರ ಕ್ಲಿಪ್ ಮಾಡಿ ಅದನ್ನು ಕಟ್ ಮಾಡಿಬಿಟ್ರೆ ಇಟ್ಸ್ ಅ ಮ್ಯಾಟರ್ ಆಫ್ 5 to 10 minutes ಪ್ರೊಸೀಜರ್, ದ ಆ್ಯಕ್ಚುಲ್ ಪ್ರೊಸೀಜರ್. ಅಷ್ಟು ಸಿಂಪಲ್ ಪ್ರೊಸೀಜರ್ಗೆ ಓಪನ್ ಮಾಡಿ ಅದನ್ನು ದೊಡ್ಡದಾಗಿ, ಈಗ ಸಿಸರಿನ್ ಹೇಗೆ ಮಾಡ್ತೀವಿ ಹಾಗೆ ಮಾಡಬೇಕಾಯ್ತು. ಇಲ್ಲ ಕೆಲವೊಂದ್ಸರಿ ಉದ್ದಕ್ಕೂ ಆಪ್ರೇಟ್ ಮಾಡಬೇಕು, ಯಾಕಂದರೆ ಬ್ಲಡ್ ಎಲ್ಲ ಕಡೆ ಸೇರ್ಕೊಂಡ್ಬಿಟ್ಟಿರುತ್ತೆ, ಲಿವರ್ ಕೆಳಗಡೆ ಇರುತ್ತೆ, ಎಲ್ಲ ಪೂರ್ತಿ ಹೊಟ್ಟೆ ಎಲ್ಲ ಸೇರ್ಕೊಳ್ಳೋದ್ರೆ. ಲ್ಯಾಪ್ರೋಸ್ಕೋಪಿಕಲಿ ಏನಾಗುತ್ತೆ, ಅದು ಕಟ್ ಮಾಡಿ ತೆಗೆದಿದ ತಕ್ಷಣ ಪೂರ್ತಿ ವಾಶ್ ಮಾಡ್ಬೋದು. 360 ಡಿಗ್ರಿ ವ್ಯೂ ಚೆನ್ನಾಗಿರುತ್ತೆ. ಒಂದು ಸಣ್ಣ ಹೋಲ್ನಲ್ಲಿ ಟೆಲಿಸ್ಕೋಪ್ ಮುಖಾಂತರ ನಾವು 360 ಡಿಗ್ರಿ ಪೂರ್ತಿ ಪಿನ್ ಹೋಲಲ್ಲಿ, ಈಗ ಪಿನ್ ಹೋಲೆಲ್ಲ ಒಂದು 5 mm ಸ್ಕೋಪ್ ಹೋಗುತ್ತೆ, 10 mm ಸ್ಕೋಪ್ ಇರುತ್ತೆ. ಸೊ ಅದರಲ್ಲಿ ಏನಂದರೆ ಪೆಲ್ವಿಸಿಂದ ಹಿಡಿದು ಹೊಟ್ಟೆ ಪೂರ್ಣ ಭಾಗ ನಾವು ನೋಡ್ಬೋದು. ಎಲ್ಲಿ ಬ್ಲಡ್ ಇದ್ರೂ ತರೋ ವಾಶ್, ಲವಾಜ್ ಅಂತ ಹೇಳ್ತೀವಿ, ಅಬ್ಡೋಮಿನಲ್ ಪೆಲ್ವಿಕ್ ಲವಾಜ್ ಅಂತ, ಚೆನ್ನಾಗಿ ವಾಶ್ ಮಾಡಿ ಆ ಬ್ಲಡ್ ಎಲ್ಲ ಆಚೆಗೆ ಹಾಕಿ ನೀಟಾಗಿ ಮಾಡಿದ್ರೆ ಪೇಷಂಟ್ ರಿಕವರಿ ವಿತಿನ್ 2-3 minutes, ಯು ಕ್ಯಾನ್ 2-3 hours ಅಲ್ಲಿ ಯು ಕ್ಯಾನ್ ಸಿ ದಟ್ ಚೇಂಜಸ್ ಇನ್ ದ ಪೇಷಂಟ್. ಆಮೇಲೆ ಅದೆಲ್ಲ ಅಕ್ಯೂಟ್ ಬ್ಲಡ್ ಲಾಸ್ ಇಸ್ ಪೇನ್ಲೆಸ್. ಎವ್ರಿ ಪ್ರೊಸೀಜರ್ ಇಸ್ ಡನ್ ಅಂಡರ್ ಅನಸ್ಟೇಷಿಯಾ. ಸೊ ಹಾಗಾಗಿ ಪೇಷಂಟ್ ವಿಲ್ ನೆವರ್ ಎಕ್ಸ್ಪೀರಿಯನ್ಸ್ ಎನಿ ಸಾರ್ಟ್ ಆಫ್ ಪೇಯ್ನ್. ಸೊ ಆ ಥರ ಪೇಷಂಟ್ಸ್ಗಳಲ್ಲಿ ಏನು ಅಕ್ಯೂಟ್ ಲಾಸ್ ಆಗಿರುತ್ತೆ ಬ್ಲಡ್, 2 liters 1 liter 500 ml ಏನು ಬ್ಲಡ್ ಲಾಸ್ ಆಗಿರುತ್ತೆ ತಕ್ಷಣ ರಿಪ್ಲೇಸ್ ಮಾಡಬೇಕು. ಅದು ಯಾಕಂದರೆ ಕ್ರಾನಿಕ್ ಲಾಸ್ ಅಲ್ಲ, ಅಕ್ಯೂಟ್ ಲಾಸ್, ಎಮರ್ಜೆನ್ಸಿ ಲಾಸ್ ಇರೋಣ ಬ್ಲಡ್ ರಿಪ್ಲೇಸ್ ಮಾಡಿಬಿಟ್ರೆ 2-3 hours ಅಲ್ಲಿ ಆ ರಿಕವರಿ ಇಸ್ ಸೋ ಫ್ಯಾಂಟಾಸ್ಟಿಕ್ ಆ್ಯಂಡ್ ವೆರಿ ಗುಡ್. ನಾವು ಪೇಷಂಟ್ ನೋಡಿದ್ರೇ ನಾವು ವಿ ಕ್ಯಾನ್ ಸಿ ದಟ್ ಚೇಂಜಸ್. ಅಷ್ಟು ಕಂಫರ್ಟಬಲ್ ಆಗಿರ್ತಾರೆ. ಐ ಹ್ಯಾವ್ ಸೀನ್ ಮೈ ಪೇಷಂಟ್ಸ್ ನೆಕ್ಸ್ಟ್ ಡೇ ಐ ಹ್ಯಾವ್ ಆಪರೇಟೆಡ್ ಇನ್ ದ ಮಿಡ್ ನೈಟ್ ಆಸ್ ಎನ್ ಎಮರ್ಜೆನ್ಸಿ at 2 o'clock ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಶಿ ವಾಸ್ ಸಿಟಿಂಗ್ ಇನ್ ದ ಬೆಡ್ ಆ್ಯಂಡ್ ಹ್ಯಾವಿಂಗ್ ಅ ಬ್ರೇಕ್ಫಾಸ್ಟ್. ಇಟ್ ವಾಸ್ ಸೋ ಕಂಫರ್ಟಬಲ್ ಫಾರ್ ಹರ್. ಸೊ ನಮಗೆ ಆ ಥರ ಒಂದು ಸೀನ್ ನೋಡಿದಾಗ ವಿ ಫೀಲ್ ಸೋ ಹ್ಯಾಪಿ. ಅಂದರೆ ಏನೋ ಒಂದು ಎಮರ್ಜೆನ್ಸಿ ಓಡ್ ಬರ್ತೀವಿ, ನಮ್ಮ ಮನೆಯಲ್ಲಿ ಏನು ಸಮಸ್ಯೆ ಇರುತ್ತೆ, ಇಲ್ವೋ ಮಕ್ಳು ಇರ್ತಾರೆ, ಸಣ್ಣವ್ರು ಇರ್ತಾರೆ, ದೊಡ್ಡ ಬಿಟ್ಬಿಟ್ಟು ಓಡ್ ಬರ್ತೀವಿ, ಅಲ್ಲಿ ಪೇಷಂಟ್ ಅಷ್ಟೇ ನಮ್ಮ ಕಣ್ಣು ಮುಂದೆ ಇರ್ತಾರೆ. ಆ ಥರ ಒಂದು ಲೈಫ್ ಸೇವಿಂಗ್ ಸರ್ಜರಿ ಮಾಡಿದಾಗ, ಅದರಲ್ಲೂ ಲ್ಯಾಪ್ರೋಸ್ಕೋಪಿಕ್ ಮಾಡಿದಾಗ ಯು ಫೀಲ್ ರಿಯಲಿ ಗ್ರೇಟ್. ನಮಗೆ ಎಸ್ ಆಫ್ ಕೋರ್ಸ್ ವೆರಿ ಮಚ್.
ಸೊ ಇನ್ನು ಈ ಟ್ಯೂಬ್ಸ್ ಅಂತ ಬಂದಾಗ ಆ ಗರ್ಭನಾಳಗಳು ಯಾವ ಥರ ಫಂಕ್ಷನಾಲಿಟೀಸ್, ಯಾಕೆ ವೆರಿ ಇಂಪಾರ್ಟೆಂಟ್ ಟು ಆರ್ ಯೂಟ್ರಸ್, ಅದನ್ನು ಸ್ವಲ್ಪ ತಿಳಿಸಿ. ತುಂಬಾ ಮುಖ್ಯವಾದ ಕ್ವಶನ್. ಯಾಕಂದರೆ ಯಾಕೆ ನಾವು ಎದುರ್ಕೋಬೇಕು, ಹೇಗಿರೋ 2 ಟ್ಯೂಬ್ ಇದೆ, 1 ಟ್ಯೂಬ್ ಹೋಗ್ಬಿಡ್ಬೋದಲ್ವಾ ಅಂತ. ಸೊ ಎಷ್ಟೋ ಸರಿ ಪ್ರೆಗ್ನೆನ್ಸಿ ಫೆಲೋಪಿಯನ್ ಟ್ಯೂಬಲ್ ಆಗುತ್ತೆ ಅಂದರೆ, ಒಂದು ಟ್ಯೂಬಲ್ ಆಗಿದ್ದಾಗ ಇನ್ನೊಂದು ಟ್ಯೂಬಲ್ಲೂ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಮಗೇನಂದರೆ 2 ಪೇರ್ಡ್ ಆರ್ಗನ್ಸ್ ಇದೆ, ರಿಪೋರ್ಟಿವ್ ಆರ್ಗನ್ಸ್ ವುಮನಲ್ಲಿ. ಒಂದು ಓವರೀಸ್ ಅಂಡಾಶಯಗಳು ಮತ್ತು ಅಂಡನಾಳಗಳು, ಉಳಿದಿದ್ದೆಲ್ಲ ಸಿಂಗಲ್ ಆರ್ಗನ್ಸ್. ಸೊ ಇವೆರಡೂ ಇರೋದ್ರಿಂದ ಏನಂದರೆ ಫರ್ಟಿಲೈಸೇಷನ್, ನ್ಯಾಚುರಲಾಗಿ ಕನ್ಸೀವ್ ಆಗಬೇಕು, ಆಕೆ ಪ್ರೆಗ್ನೆನ್ಸಿ ಆಗಬೇಕು, ಗರ್ಭಿಣಿ ಆಗಬೇಕಂದ್ರೆ ಒಂದು ವೀರ್ಯಾಣು ಕೆಳಗಡೆ ಜನದಿಂದ ಮೇಲೆ ಬಂದಾಗ ಮತ್ತು ಅಂಡಾಶಯದಿಂದ ಏನು ನಮಗೆ ಎಗ್ ರಿಲೀಸ್ ಆಯಿತು ಅಂದರೆ ಎಗ್ಗನ್ನು ಪಿಕಪ್ ಮಾಡೋದು ಫೆಲೋಪಿಯನ್ ಟ್ಯೂಬ್. ಮತ್ತು ಈ ಕಡೆಯಿಂದ ಮೂವ್ ಆಗುತ್ತೆ, ಹೌದು, ಪಿಕಪ್ ಮಾಡ್ಕೊಳ್ಳುತ್ತೆ, ಸಕ್ ಮಾಡಿಬಿಡುತ್ತೆ, ಒಳಗಡೆ ಹೋಗುತ್ತೆ. ಒಳಗಡೆ ಒಂದು ಸಿಲಿಯೇಟೆಡ್ ಲೈನಿಂಗ್ ಅಂತ ಇರುತ್ತೆ, ಸ್ಮಾಲ್ ಹೇರ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಅದು ಇಟ್ ವಿಲ್ ಕೀಪ್ ಮೂವಿಂಗ್ ದಟ್. ಅದು ಬೈ ಡಿಫಾಲ್ಟ್ ಮೂವ್ ಆಗಿಬಿಡುತ್ತೆ. ಯು ಕ್ಯಾನ್ ಇಮ್ಯಾಜಿನ್ ದ ವಿಡಿಯೋ ಹೌ ಇಟ್ ಇಸ್ ಅಂತ. ಸೊ ಮೂವ್ ಆದರೆ ಈ ಕಡೆಯಿಂದ ಸ್ಪರ್ಮ್ ಹೋಗುತ್ತೆ, ಫರ್ಟಿಲೈಸೇಷನ್ ಆಗೋದು ಫೆಲೋಪಿಯನ್ ಟ್ಯೂಬಲ್ಲಿ. ಸೊ ಒಂದು ವುಮೆನ್ ಪ್ರೆಗ್ನೆಂಟ್ ಆಗಬೇಕು ಅಂದರೆ ನ್ಯಾಚುರಲ್ ಆಗಿ ದ ಫೆಲೋಪಿಯನ್ ಟ್ಯೂಬ್ ಇಸ್ ವೆರಿ ಮಚ್ ಎಸೆನ್ಷಿಯಲ್. ಸೊ ಅದು ನ್ಯಾಚುರಲ್ ಕನ್ಸೆಪ್ಷನ್ ಆಗಬೇಕಂದ್ರೆ ಫೆಲೋಪಿಯನ್ ಟ್ಯೂಬ್ ಇಲ್ಲದೆ ಇದ್ದರೆ ಇಟ್ ಈಸ್ ನಾಟ್ ಅ ನ್ಯಾಚುರಲ್ ಕನ್ಸೆಪ್ಷನ್. ಸೊ ನನ್ನ ಪೇಷಂಟ್ಸು, ನನ್ನ ವೃತ್ತಿನಲ್ಲಿ ನಾನು ನೋಡಿರೋದಂಗೆ ಒಂದು ಫೆಲೋಪಿಯನ್ ಟ್ಯೂಬ್ ತೆಗೆದಿರೋದಲ್ಲದೆ ಸೆಕೆಂಡ್ ಫೆಲೋಪಿಯನ್ ಟ್ಯೂಬ್ ನಾನು ಆಪರೇಟ್ ಮಾಡಿ ತೆಗೆದಿರೋದು ಕೆಲವೊಂದು ಇನ್ಸಿಡೆಂಟ್ಸ್ಗಳು. ಎರಡು ಅಂದರೆ ಏನಕ್ಕೆ, 2 ಸೆಕೆಂಡ್ ಎಪಿಸೋಡಲ್ಲಿ ಆಗಿರೋದಿದೆ. ಸೆಕೆಂಡ್ ಎಪಿಸೋಡ್ ಆಗಿ ಸೆಕೆಂಡ್ ಎಕ್ಟೋಪಿಕ್ ಆದಾಗ 2 ಟ್ಯೂಬ್ ಕಳ್ಕೊಂಡು ತದನಂತರ IVF ಹೋಗಿರೋದಿದೆ. IVF ತರಿಸೋದಕ್ಕಾಗದೇ ಇಲ್ಲ, ಅವ್ರು ನ್ಯಾಚುರಲ್ ಆಗಿ ಆಗಲ್ಲ, ನ್ಯಾಚುರಲ್ ಆಗಿ ಆಗೋಕ್ಕೆ ಸಾಧ್ಯ ಇಲ್ಲ. ಅವಾಗ ನಾವು ಎಗ್ ಪಿಕಪ್ ಮಾಡಬೇಕು, ಆಚೆ ಕಡೆ ಫರ್ಟಿಲೈಸ್ ಮಾಡಬೇಕಾದ್ರೆ ಫರ್ಟಿಲೈಸ್ ಮಾಡೋ ಅಂತ ಒಂದು ಆರ್ಗನೇ ಇಲ್ವಲ್ಲ ಅಲ್ಲಿ, ಮೀಡಿಯಮ್ಮೇ ಇಲ್ವಲ್ಲ ಅಲ್ಲಿ. ದರ್ ಇಸ್ ಅ ಡಿಸ್ಕನೆಕ್ಷನ್ ಬಿಟ್ವೀನ್ ದ ಯೂಟ್ರಸ್ ಆ್ಯಂಡ್ ದ ಓವರಿ. ಸೊ ಹಾಗಾಗಿ ಅಂಡಾಶಯ ಮತ್ತು ಗರ್ಭಕೋಶ ಮಧ್ಯೆ ಡಿಸ್ಕನೆಕ್ಟ್ ಆಗೋಯ್ತು. ಸೊ ಹಾಗಾಗಿ ಅಂಡಾಶಯದಿಂದ ಎಗ್ಗನ್ನು ಹೊರಗಡೆ ತೆಗಿಬೇಕು, ಸ್ಪರ್ಮನ್ ಆಚೆ ತೆಗೆದು ಆಚೆ ಕಡೆ ಫರ್ಟಿಲೈಸ್ ಮಾಡಿ, ಫರ್ಟಿಲೈಸ್ಡ್ ಎಂಬ್ರಿಯೋಸನ್ನು ಯೂಟ್ರಸ್ಗೆ ಹಾಕಿ ಆಕೆ ನ್ಯಾಚುರಲ್ ಆಗಿ ಅಂದರೆ ಅದರಿಂದ ನೆಕ್ಸ್ಟ್ ಲೆವೆಲ್ಗೆ ಕನ್ಸೀವ್ ಆಗ್ತಾರೆ, ಗರ್ಭಿಣಿ ಆಗ್ತಾರೆ, ಮಕ್ಕಳಾಗತ್ತೆ. ಬಟ್ ನ್ಯಾಚುರಲ್ ವೇ ಆಫ್ ಕನ್ಸೆಪ್ಷನ್ ಹೋಗ್ಬಿಡುತ್ತೆ. ಸೊ ಒಂದು ಗರ್ಭನಾಳ ಅಂದ್ರೆ ತುಂಬಾ ಹೆಲ್ದಿ ಆಗಿದೆ, ಆರೋಗ್ಯಕರವಾಗಿದೆ, ಆ ಟೈಮಲ್ಲಿ ಕನ್ಸೀವ್ ಮಾಡುವಂತಹ ಚಾನ್ಸಸ್ ಎಷ್ಟು ಮಟ್ಟಿಗೆ? 50% ಚಾನ್ಸಸ್ ಕಡಿಮೆ ಆಗುತ್ತೆ. ಒಂದು ಎಕ್ಟೋಪಿಕ್ ನಾನು ಮಾಡಿದಾಗ ನ್ಯಾಚುರಲ್ ಕನ್ಸೆಪ್ಷನ್ 1 ಟ್ಯೂಬ್ ಹೊಟ್ಟೋಯ್ತಲ್ಲ, ಸೊ ಅನದರ್ ಟ್ಯೂಬ್ 50% ಚಾನ್ಸಸ್ ವಿಲ್ ಬಿ ಲೆಸ್. ಬಟ್ ಬೈ ಡಿಫಾಲ್ಟ್ ಒಂದು ಸರಿ ಎಕ್ಟೋಪಿಕ್ ಇದೆ ಅಂದರೆ ವಿ ಹ್ಯಾವ್ ಟು ಡಯಾಗ್ನೋಸ್ ಏನು ಕಾರಣಕ್ಕೆ ಇವಳಿಗೆ ಎಕ್ಟೋಪಿಕ್ ಆಯಿತು. ಇನ್ನೊಂದು ಟ್ಯೂಬನ್ನು ಅದೇ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಏನಾದರೂ ಇನ್ಫೆಕ್ಷನ್ಸಿಂದ ಆಗಿದೆ ಅಂತಂದರೆ ಅದನ್ನು ನಾವು ನೀಟಾಗಿ ನೋಡ್ಕೊಂಡು ಇನ್ನೊಂದು ಟ್ಯೂಬ್ ಚೆನ್ನಾಗಿದೆಯಾ, ಪೇಟೆಂಟ್ ಇದೆಯಾ, ಅದನ್ನು ಆ ಸಮಯದಲ್ಲಿ ನಾವು ನೋಡಲ್ಲ. ಬೇರೆ ಸಮಯದಲ್ಲಿ ಅವಶ್ಯಕತೆ ಇತ್ತು ಅಂದರೆ ಸೋನೋಸೆಲ್ಫಿಂಗೋಗ್ರಾಮ್ ಅಂತ ಮಾಡೋದ್ರಿಂದ ಇನ್ನೊಂದು ಟ್ಯೂಬ್ ಚೆನ್ನಾಗಿದೆ ಅಂತ ನೋಡ್ಬೋದು, ಸ್ಕ್ಯಾನಲ್ಲೇ ನೋಡ್ಕೊಳ್ಬೋದು. ಮತ್ತು ಅದರಲ್ಲಿ ಏನಾದ್ರು ಇನ್ಫೆಕ್ಷನ್ ಇದ್ದರೆ ನಾವು ಪ್ರಾಪರಾಗಿ ಅವ್ರಿಗೊಂದು ಒಳ್ಳೆ ಆ್ಯಂಟಿಬಯೋಟಿಕ್ ಕೊಟ್ಟು ನೀಟಾಗಿ ಟ್ರೀಟ್ ಮಾಡಿದ್ರೆ ಇನ್ನೊಂದು ಟ್ಯೂಬ್ ಹೆಲ್ತಿ ಇದ್ದರೆ ಅವ್ರು ನ್ಯಾಚುರಲಾಗಿ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತೆ. ಚಾನ್ಸಸ್ ವಿಲ್ ಬಿ ಲೆಸ್ ಅಷ್ಟೇ. ನ್ಯಾಚುರಲ್ ಕನ್ಸೆಪ್ಷನ್ಗೆ ಚಾನ್ಸಸ್ ಲೆಸ್. ಸಾಮಾನ್ಯವಾಗಿ ಕೇಳಿದ್ವಿ ಟ್ಯೂಬ್ ಬ್ಲಾಕೇಜ್ ಆಗಿದೆ, ಸೊ ಹಾಗಾಗಿ ಒಂದು ಟೆಸ್ಟ್ ಅನ್ನು ಕೂಡ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಅದೇ ರಿಪೀಟೆಡ್ ಅಬಾರ್ಷನ್ಸ್, ಗರ್ಭಪಾತಗಳು ಜಾಸ್ತಿ ಆದಾಗ, ಸೊ ಆ ಸಂದರ್ಭದಲ್ಲಿ ಟ್ಯೂಬ್ ಬ್ಲಾಕೇಜ್ ಅನ್ನು ಫೈಂಡ್ ಔಟ್ ಮಾಡೋದ್ರಿಂದ ಟೆಸ್ಟ್ ಮುಖಾಂತರ, ಸೊ ಇನ್ ಕೇಸ್ ಇಫ್ ದೇರ್ ಇಸ್ ಅ ಡ್ಯಾಮೇಜ್ ಸಮಥಿಂಗ್ ಇನ್ಫೆಕ್ಷನ್ ಇನ್ ಫೆಲೋಪಿಯನ್ ಟ್ಯೂಬ್ಸ್, ಯಾವ ತರ ಅದನ್ನ ರಿಕವರ್ ಮಾಡಿ. ಈ ವಿಚಾರಣೆಯಲ್ಲಿ ಹೇಳ್ಬೇಕು ಅಂದ್ರೆ ಇವತ್ತಿನ ದಿವಸ ಲ್ಯಾಪ್ರೋಸ್ಕೋಪಿ ಒಂದು ವರದಾನ ಹೆಣ್ಮಕ್ಳಿಗೆ. ಡೆಫಿನೆಟ್ಲಿ ಇನ್ಫರ್ಟಿಲಿಟಿಗೆ ಅಂತೂ ವರದಾನನೇ. ಯಾಕಂದರೆ ಈ ಥರ ಆದಾಗ ಲ್ಯಾಪ್ರೋಸ್ಕೋಪಿ ಆ್ಯಂಡ್ ಹಿಸ್ಟ್ರೋಸ್ಕೋಪಿ, ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅಂತ ಮಾಡ್ತೀವಿ. ಅದರಲ್ಲಿ ಏನಾಗುತ್ತೆ, ಗರ್ಭಕೋಶದ ಒಳಭಾಗದಲ್ಲೂ ಕಂಪ್ಲೀಟ್ ವಿಜುವಲೈಸೇಷನ್ ಆಗಿ ಎಂಡೋಮೆಟ್ರಿಯಲ್ ಅಡೇಷನ್ಸು, ಟ್ಯೂಬ್ ಏನೋ ಅದರಲ್ಲಿ ಫೈಬ್ರಾಯ್ಡ್ಸ್ ಇದ್ದರೆ, ಪಾಲಿಪ್ಸ್ ಇದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ 2 ಕಡೆ ಫೆಲೋಪಿಯನ್ ಟ್ಯೂಬಲ್ಲಿ ಡೈ ಇಂಜೆಕ್ಟ್ ಮಾಡಿ ಅಥವಾ ಫೆಲೋಪೋಸ್ಕೋಪ್ ಅಂತಲೇ ಮಾಡ್ತೀವಿ. ಒಳಗಡೆ ಹೋಗಿ ಫೆಲೋಪಿಯನ್ ಟ್ಯೂಬ್ ಒಳಗಡೆ ಚೆನ್ನಾಗಿದೆಯಾ ನೋಡ್ಕೋಬೋದು. ಸ್ಮಾಲ್ ಫ್ಲಿಮ್ಸಿ ಅಡೇಷನ್ಸ್ ಇರುತ್ತೆ, ಡೈ ಇಂಜೆಕ್ಟ್ ಮಾಡಿದಾಗ 2 ಕಡೆ ಅಡೇಷನ್ಸ್ ಬಿಟ್ಕೊಂಡು ಫೆಲೋಪಿಯನ್ ಟ್ಯೂಬ್ ಓಪನ್ ಅಪ್ ಆಗುತ್ತೆ. ಆ ಓಪನ್ ಆಗೋ ಕಡೆ ಫಿಂಬ್ರಿಯಲ್ ಎಂಡ್ ಅಂತ ಹೇಳ್ತೀವಿ, ಲ್ಯಾಟ್ರಲ್ ಎಂಡ್, ಅದು ಕ್ಲೋಸ್ ಆಗಿ ಅಂಡಾಶಯಗಳನ್ನ ಅಂಟ್ಕೊಂಡಿರುತ್ತೆ, ಅದು ಓಪನ್ ಇರಬೇಕು. ಆ ಓಪನ್ ಇರೋ ಜಾಗ ಬರೀ 1 mm ಇರುತ್ತೆ. ಅದು ಕ್ಲೋಸ್ ಆಗೋಯ್ತು ಅಂದರೆ ಆಕೆ ಗರ್ಭಿಣಿ ಆಗಲ್ಲ. ಸೊ ಅದನ್ನು ಪೇಟೆಂಟ್ ಇದೆಯಾ ನೋಡಿಕೊಂಡು ಆ ಡೈ ಆಚೆಗೆ ಫ್ರೀಯಾಗಿ ಬರುತ್ತಾ ಅಂತ ಲ್ಯಾಪ್ರೋಸ್ಕೋಪಿಕಲಿ ಸಣ್ಣ ಹೋಲ್ನಲ್ಲಿ ಹಾಕಿರ್ತೀವಿ ಹೊಟ್ಟೆ ಮೇಲೆ. ಅದರಲ್ಲಿ ನೋಡಿದಾಗ 2 ಕಡೆ ಡೈ ಚೆನ್ನಾಗಿದೆ ಅಂದರೆ ವೆರಿ ಗುಡ್ ಅಂತ. ಮತ್ತು ಪಾಲಿಸಿಸ್ಟಿಕ್ ಓವರೀಸ್ ಇದ್ದರೂ ಸಹ ಅದೇ ಸಮಯದಲ್ಲಿ ನಾವು ಸ್ಮಾಲ್ ಪಂಕ್ಚರ್ಸ್ ಮಾಡಿ ಬಿಟ್ಬಿಟ್ರೆ ಶಿ ವಿಲ್ ಬಿಕಮ್ ಫರ್ಟೈಲ್. ಸೂಪರ್. ಸೊ ಆ ಥರದಲ್ಲಿ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್. ಡೆಫಿನೆಟ್ಲಿ ಇಟ್ಸ್ ಅ ಲ್ಯಾಪ್ರೋಸ್ಕೋಪಿ ಇಸ್ ಅ ಬೂನ್ ಫಾರ್ ಸಚ್ ಪೇಷಂಟ್ಸ್. ಓಕೆ, ಸೊ ಎಕ್ಸಾಕ್ಟ್ಲಿ. ಸೊ ಈ ರೀತಿಯಾದಂತಹ ಒಂದು ಮಿಥ್ಯ ಗರ್ಭಧಾರಣೆ ಬಗ್ಗೆ ಸೊ ಮೇಡಮ್ ಅವರು ನಿಮಗೆ ಸವಿವರವಾಗಿ ಕೂಲಂಕುಷವಾಗಿ ಒಂದು ಸಮಗ್ರ ಚಿತ್ರಣವನ್ನೇ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸಿನ ಯಾವ ರೀತಿ ಪತ್ತೆ ಹಚ್ಚಬೇಕು, ಅದು ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ನಾವು ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಅಂತ. ಧನ್ಯವಾದಗಳು. ಥ್ಯಾಂಕ್ ಯು.